ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ HD ಕಂಪ್ಯೂಟರ್ಸ್. MS Excel ಫಾರ್ಮುಲಾ ಟ್ಯುಟೋರಿಯಲ್ ಮುಂದುವರೆದ ಭಾಗಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಈ ವಿಡಿಯೋದಲ್ಲಿ ಟೆಕ್ಸ್ಟ್ ಫಂಕ್ಷನ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈ ವಿಡಿಯೋದಲ್ಲಿ ಅಪ್ಪರ್ ಕೇಸ್, ಲೋಯರ್ ಕೇಸ್ ಮತ್ತು ಪ್ರಾಪರ್ ಕೇಸ್ ಅಂದ್ರೇನು, ಟ್ರಿಮ್ ಫಂಕ್ಷನ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಫುಲ್ ಕಂಪ್ಲೀಟ್ ಸ್ಮಾಲ್ ಲೆಟ್ರಲ್ಲಿದೆ, ಇದು ಕಂಪ್ಲೀಟ್ ಕ್ಯಾಪಿಟಲ್ ಲೆಟ್ರಲ್ಲಿದೆ, ಮತ್ತು ಇದರಲ್ಲಿ ಪ್ರತಿ ವರ್ಡ್ನ ಮೊದಲನೇ ಲೆಟ್ರು ಕ್ಯಾಪಿಟಲ್ ಲೆಟರ್ ಇದೆ. ಓಕೆ, ಈಗ ಲೋಯರ್ ಕೇಸಲ್ಲಿ ಈ ರೀತಿ ಟೈಪ್ ಮಾಡಿದ್ರೆ ಇದನ್ನು ಅಪ್ಪರ್ ಕೇಸ್ ಮಾಡೋದು ಹೆಂಗೆ ಅಂದರೆ ಕ್ಯಾಪಿಟಲ್ ಲೆಟರ್ ಮಾಡೋದು ಹೆಂಗೆ ಅಂತ ನೋಡಿದ್ರೆ, ಸೊ ಅದಕ್ಕೆ ಒಂದು ಅಪ್ಪರ್ ಅನ್ನೋ ಒಂದು ಫಂಕ್ಷನ್ ಇದೆ, UPPER ಅಪ್ಪರ್. ಈ ಒಂದು ಟೆಕ್ಸ್ಟನ್ನು ಟೈಪ್ ಮಾಡ್ಬೋದು ಅಥವಾ ನೀವು ಬೇರೆ ಸೆಲ್ಲಿಂದ ಈ ರೀತಿ ಇಂಪೋರ್ಟ್ ಮಾಡ್ಕೋಬೋದು. ಸೊ ಈ ರೀತಿ ಮಾಡಿದ್ರೆ ನೋಡಿ, ಲೋಯರ್ ಕೇಸಲ್ಲಿ ಇದ್ದರೂ ಕೂಡ ನಿಮಗೆ ಅಪ್ಪರ್ ಕೇಸಲ್ಲಿ ತೋರಿಸುತ್ತೆ, ಅಥವಾ ಸೆಂಟೆನ್ಸ್ ಕೇಸಲ್ಲಿದ್ದರೆ ಇದು ಸೆಂಟೆನ್ಸ್ ಕೇಸ್ ಅಥವಾ ಪ್ರಾಪರ್ ಕೇಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ಕೂಡ ಇದ್ರೂ ಅದು ಕ್ಯಾಪಿಟಲ್ ಲೆಟ್ರಲ್ಲೇ ತೋರಿಸುತ್ತೆ ಎಲ್ಲ ವರ್ಡನ್ನ, ಅದು ಎಷ್ಟೇ ಟೆಕ್ಸ್ಟ್ ಇರಲಿ ಎಷ್ಟೇ ವರ್ಡ್ ಇರಲಿ. ಸೊ ಅದನ್ನು ನಿಮಗೆ ಅಪ್ಪರ್ ಅನ್ನುವ ಫಂಕ್ಷನನ್ನು ಯೂಸ್ ಮಾಡಿದ್ರೆ ಅಪ್ಪರ್ ಕೇಸಲ್ಲಿ ತೋರಿಸುತ್ತೆ. ನೀವು ನೇರವಾಗಿ ಇಲ್ಲೇ ಟೈಪ್ ಮಾಡಬೇಕು ಅಂತಂದರೆ ಅಪ್ಪರ್ ಫಂಕ್ಷನ್ ಒಳಗಡೆ ಈ ರೀತಿ ಡಬಲ್ ಕೋಟ ಓಪನ್ ಮಾಡಿ ನೀವು ಬೇಕಾದಂಥ ಟೆಕ್ಸ್ಟನ್ನು ಇಲ್ಲಿ ಟೈಪ್ ಮಾಡ್ಬೋದು. ಓಕೆ, ಸೊ ಈ ರೀತಿ ಮಾಡಿ ಲಾಸ್ಟಲ್ಲಿ ಕ್ಲೋಸ್ ಬ್ರ್ಯಾಕೆಟ್, ಡಬಲ್ ಕೋಟ ಕ್ಲೋಸ್ ಮಾಡಿ ಕ್ಲೋಸ್ ಬ್ರ್ಯಾಕೆಟ್ ಹಾಕಿ ಎಂಟರ್ ಮಾಡಿ. ಓಕೆ, ಈ ರೀತಿ ಬರುತ್ತೆ ನೋಡಿ. ಇಲ್ಲಿ ನಾನು ಸ್ಮಾಲ್ ಲೆಟ್ರ್ ಟೈಪ್ ಮಾಡಿದ್ದೀನಿ, ಕೆಲವೊಂದು ಕ್ಯಾಪಿಟಲ್ ಲೆಟ್ರ್ ಇದೆ, ಬಟ್ ಅಪ್ಪರ್ ಕೇಸ್ ಅಪ್ಪರ್ ಅನ್ನೋದನ್ನು ಫಂಕ್ಷನ್ ಯೂಸ್ ಮಾಡೋದ್ರಿಂದ ಅಪ್ಪರ್ ಕೇಸಲ್ಲಿ ತೋರಿಸ್ತಾ ಇದೆ. ಓಕೆ, ಅದೇ ರೀತಿ ಲೋಯರ್ ಕೇಸ್ ಅಂತ ಹೇಳಿದ್ರೆ LOWER ಲೋಯರ್ ಕೇಸ್ ಅಂತ ಹೇಳಿದ್ರೆ, ಸೊ ಇಲ್ಲಿ ಅಪ್ಪರ್ ಕೇಸಲ್ಲಿದ್ದರೂ ಕೂಡ ಟೆಕ್ಸ್ಟನ್ನು ಸ್ಮಾಲ್ ಲೆಟ್ರಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಅದೇ ರೀತಿ ನೀವು ಟೈಪ್ ಮಾಡ್ಕೋಬೋದು, ಸೆಂಟೆನ್ಸ್ ಕೇಸ್ ಇರಲಿ ಅಥವಾ ಯಾವುದೇ ಕೇಸಲ್ಲಿದ್ದರೆ ಕೂಡ ಲೋಯರ್ ಅನ್ನೋ ಫಂಕ್ಷನ್ನು ಸ್ಮಾಲ್ ಲೆಟ್ರಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಓಕೆ, ಪ್ರಾಪರ್ ಕೇಸ್ ಅಂತ ಹೇಳಿದ್ರೆ ಏನಪ್ಪ ಅಂದರೆ, ಪ್ರಾಪರ್ ಕೇಸಲ್ಲಿ ಈಗ ಸ್ಮಾಲ್ ಲೆಟ್ರ್ ಇರ್ಬೋದು ಅಥವಾ ಎಲ್ಲನೂ ಕ್ಯಾಪಿಟಲ್ ಲೆಟ್ರ್ ಇರ್ಬೋದು. ಪ್ರಾಪರ್ ಕೇಸ್ ಅಂದರೆ ಪ್ರತಿಯೊಂದು ವರ್ಡ್ನ ಮೊದಲನೇ ಅಕ್ಷರ ಕ್ಯಾಪಿಟಲ್ ಲೆಟ್ರ್ ಬರೋದನ್ನು ಪ್ರಾಪರ್ ಕೇಸ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ನಾನು ಸ್ಮಾಲ್ ಲೆಟ್ರ್ ತೊಗೊಂಡಿದ್ದೀನಿ, ಗೊತ್ತಾಗ್ತಾ ಇದೆಯಾ? D3 ಸೆಲ್ನಲ್ಲಿ ಎಲ್ಲನೂ ಸ್ಮಾಲ್ ಲೆಟ್ರ್ ಇದೆ. ಇಲ್ಲಿ ನಾನು ಪ್ರಾಪರ್ ಅನ್ನೋ ಫಂಕ್ಷನ್ ಯೂಸ್ ಮಾಡಿರೋದ್ರಿಂದ ಪ್ರತಿಯೊಂದು ವರ್ಡ್ನ ಮೊದಲನೇ ಲೆಟ್ರು ಕ್ಯಾಪಿಟಲ್ ಲೆಟ್ರನ್ನ ಡಿಸ್ಪ್ಲೇ ಮಾಡ್ತಾ ಇದೆ. ಸೊ ಪ್ರಾಪರ್, PROPER ಪ್ರಾಪರ್. ಇಲ್ಲಿ ನೋಡಿ ಕ್ಯಾಪಿಟಲ್ ಲೆಟರ್ ತೊಗೊಂಡ್ರೂ ಕೂಡ ಪ್ರತಿಯೊಂದು ವರ್ಡ್ನ ಮೊದಲನೇ ಲೆಟ್ರ್ ಕ್ಯಾಪಿಟಲ್, ಉಳಿದ ಎಲ್ಲ ಲೆಟ್ರ್ಗಳು ಸ್ಮಾಲ್ ಲೆಟ್ರಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಓಕೆ, ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ, ಲೋಯರ್ ಕೇಸ್ ಅಂದ್ರೇನು, ಅಪ್ಪರ್ ಕೇಸ್ ಅಂದ್ರೇನು, ಪ್ರಾಪರ್ ಕೇಸ್ ಅಂದ್ರೇನು ಅಂತ. ಓಕೆ, ಹಾಗೆ ಒಂದು ಟ್ರಿಮ್ ಫಂಕ್ಷನ್ ಇದೆ, ಅದು ಕೂಡ ಒಂದು ಟೆಕ್ಸ್ಟ್ ಫಂಕ್ಷನ್. ಏನಿದು ಟ್ರಿಮ್ ಫಂಕ್ಷನ್ ಅಂತ ಹೇಳಿದ್ರೆ, ಸೊ ಇಲ್ಲಿ ನಾವು ಒಂದು ನೇಮನ್ನು ಅಥವಾ ಯಾವುದಾದ್ರೂ ಒಂದು ವರ್ಡನ್ನು ಟೈಪ್ ಮಾಡಿದಾಗ ಒಂದು ವರ್ಡ್ನಿಂದ ಮತ್ತೊಂದು ವರ್ಡ್ಗೆ ಒಂದು ಸಿಂಗಲ್ ಸ್ಪೇಸನ್ನು ಕೊಡಬೇಕು. ಒಂದು ವರ್ಡ್ನಿಂದ ಮತ್ತೊಂದು ವರ್ಡ್ಗೆ ಟೈಪ್ ಮಾಡಿದಾಗ ಈ ರೀತಿ ಒಂದು ಸಿಂಗಲ್ ಸ್ಪೇಸ್ ಕೊಡಬೇಕು. ಸೊ ಅದಕ್ಕೆ ಬದಲಾಗಿ ನಾವು ಯಾವುದೇ ಕಾರಣಕ್ಕೆ ಜಾಸ್ತಿ ಸ್ಪೇಸನ್ನು ಕೊಟ್ಟರೆ, ಅನ್ನೆಸೆಸರಿ ಸ್ಪೇಸನ್ನು ಕೊಟ್ಟರೆ ಅದು ಹೇಗೆ ರಿಮೂವ್ ಮಾಡೋದು ಫಂಕ್ಷನಲ್ಲಿ ಅಂತ ಹೇಳಿದ್ರೆ, ಟ್ರಿಮ್ ಅನ್ನೋ ಒಂದು ಫಂಕ್ಷನ್ ಹಾಕಿ ಆ ಒಂದು ಟೆಕ್ಸ್ಟ್ಗೆ ಏನು ಕಂಟೆಂಟ್ ಇದೆ ಆ ಟೆಕ್ಸ್ಟ್ ಕಂಟೆಂಟನ್ನು ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಮಾಡಿದ್ರೆ ನೋಡಿ ಇಲ್ಲಿ ಎಷ್ಟು ಸ್ಪೇಸ್ ಬಂದಿದೆ ಅಂತ. ಮಂಜುನಾಥ ತುಂಬ ಸ್ಪೇಸ್ ಇದೆ, ಲಿಂಗದಳ್ಳಿ ಆದಮೇಲೆ ತುಂಬ ಸ್ಪೇಸ್ ಇದೆ. ಸೊ ಟ್ರಿಮ್ ಫಂಕ್ಷನ್ ಯೂಸ್ ಮಾಡಿಕೊಂಡ್ರೆ ಇದರ ಮಧ್ಯದಲ್ಲಿರೋ ಎಲ್ಲ ಸ್ಪೇಸನ್ನು ಎರೇಸ್ ಆಗಿಬಿಟ್ಟು ಓನ್ಲಿ ಒಂದು ಸಿಂಗಲ್ ಸ್ಪೇಸ್ ಮಾತ್ರ ತೋರಿಸುತ್ತೆ. ಅದೇ ರೀತಿ ಇಲ್ಲಿ ರಾಜ, ರಾಮ್, ಮೋಹನ್, ರಾಯ್, ಇಲ್ಲಿ ರಾಜ ಮತ್ತು ರಾಮ್ ಅನ್ನುವ ಮಧ್ಯದಲ್ಲಿ ಜಾಸ್ತಿ ಸ್ಪೇಸನ್ನು ಕೊಟ್ಟಿದ್ದೀವಿ. ಇಲ್ಲಿ ಕೂಡ ಒಂದು ಟ್ರಿಮ್ ಫಂಕ್ಷನ್ ಹೋಗೋಣ ಹಾಕೋಣ ಆ ಟೆಕ್ಸ್ಟನ್ನು ಹೀಗೆ. ಓಕೆ, ಇನ್ನೂ ಹಲವಾರು ಟೆಕ್ಸ್ಟ್ ಫಂಕ್ಷನ್ಗಳಿದೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಈ ವಿಡಿಯೋನ ನೋಡಿ ಪ್ರಾಕ್ಟೀಸ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಈ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆಲ್ರೆಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮತ್ತೆ ಸಬ್ಸ್ಕ್ರೈಬ್ ಮಾಡೋ ಅಗತ್ಯ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್.